ಲೋಕಲ್ ಅಲ್ಲೊಂದು ಪಕ್ಕನೇ ಒಂದು ಢಾಬಾ ಕೂಡ ಇದೆ, ಅದು ಕೂಡ ನಾವು ವಿಚಾರಣೆ ಮಾಡಿದ್ದೀವಿ. ನಮ್ಮ ಸೋಕೋ ಟೀಮ್, ನಮ್ಮ ಸೀನ್ ಆಫ್ ಕ್ರೈಮ್ ಅಫೆನ್ಸ್ ಟೀಮ್ ಕೂಡ ವಿಸಿಟ್ ಮಾಡಿಬಿಟ್ಟು ಅಲ್ಲಿದ್ದಂತಹ ಎವಿಡೆನ್ಸ್ಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರದ್ದು ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಮನೆ, 3 ಅಂತಸ್ತಿಂದು 2 ವರ್ಷದಿಂದ ಕಟ್ತಾ ಇದ್ದಾರೆ ಅವರು. ಅಲ್ಲಿ ಯಾರು ಲೇಬರ್ಸ್ ಯಾರಿದ್ದರು, ಯಾರು ಕೆಲಸಕ್ಕೆ ಬರ್ತಾಯಿದ್ರು, ಅದು ಕೂಡ ನಾವು ಯಾರಿದ್ದರು ಅಂಥೇಳಿ ಆ ಟೈಮಲ್ಲಿ ನಿನ್ನೆ ಸೊ ಯಾರಿದ್ದರು, ಯಾರ್ಯಾರು ವರ್ಕರ್ಸ್ ಇದ್ದರು, ಅಕ್ಕಪಕ್ಕ ಯಾರಿದ್ದರು, ಡಾಬಲ್ಲಿ ಯಾರು ಬರ್ತಾಯಿದ್ರು, ಇವೆಲ್ಲ ತನಿಖೆ ಮಾಡಿಬಿಟ್ಟು ನಾವು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸ್ತೀವಿ. ನಮಸ್ಕಾರ. ನಿನ್ನೆ ಕನಕಗಿರಿ ವ್ಯಾಪ್ತಿಯಲ್ಲಿ ಒಬ್ಬರು ಸಂಗನಗೌಡ ಬಾಳನಗೌಡ ಅನ್ನೋರು, ಇವ್ರದ್ದು ಒಂದು ಹೊಸದಾಗಿ ಮನೆಯನ್ನು ಕಟ್ತಾ ಇದ್ದಾರೆ ಕನಕಗಿರಿ 5ನೇ ವಾರ್ಡಲ್ಲಿ. ಇವರು ಮನೆ 3 ಅಂತಸ್ತಿನ ಮನೆ ಕಟ್ತಾ ಇದ್ದಾರೆ. ಸೊ ಇದರಲ್ಲಿ ಸುಮಾರು ರಾತ್ರಿ 10:30ಯಿಂದ 11 ಗಂಟೆಗೆ ಒಂದು ಬೆಂಕಿ ಹತ್ತಿರೋದು ಕಾಣಿಸ್ಕೊಡುತ್ತೆ. ಅವರು ಇಮಿಡಿಯೇಟ್ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ನಮ್ಮ ಲೋಕಲ್ ಪೊಲೀಸರು ಕೂಡ ಇಮಿಡಿಯೇಟ್ ಹೋಗಿ ನೋಡ್ತಾರೆ. ಒಂದು ಅಪರಿಚಿತ ಮಹಿಳೆಯದು ಬರ್ನ್ಡ್ ಬಾಡಿ, ಸುಮಾರು ಅಂದಾಜು ಒಂದು 25ರಿಂದ 30 ವಯಸ್ಸಿನ ಮಹಿಳೆಯದು ಬರ್ನ್ಟ್ ಡೆಡ್ ಬಾಡಿ ಅಲ್ಲಿ ಒಂದು ರೂಮಿಲ್ಲ 3ನೇ ಅಂತಸ್ತಿನ ಒಂದು ರೂಮಲ್ಲಿ ಸುಟ್ಟಿರೋದು ಸಿಗುತ್ತೆ ನಮಗೆ. ಸೊ ಆ ಪ್ರಯುಕ್ತ ಅವ್ರ ಕಡೆಯಿಂದನೇ ಸಂಗನಗೌಡ ಅಂತ ಅವ್ರು ಕೊಟ್ಟಂಥ ಪ್ರಕರಣ ಮೇಲೆಗೆ ಒಂದು ಮರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಸೊ ಇಮಿಡಿಯೇಟಾಗಿ ಅಲ್ಲಿದ್ದಂಥ CCTV ಮತ್ತು ಲೋಕಲ್ ಅಲ್ಲೊಂದು ಪಕ್ಕನೇ ಒಂದು ಢಾಬಾ ಕೂಡ ಇದೆ, ಅದು ಕೂಡ ನಾವು ವಿಚಾರಣೆ ಮಾಡಿದ್ದೀವಿ. ಸದ್ಯದಲ್ಲಿ ಅವ್ರದ್ದು ಇನ್ನೂ ನಮಗೆ ಯಾರು ಅಂತ ಗೊತ್ತಾಗಿಲ್ಲ, ಬಟ್ ಕಂಪ್ಲೀಟ್ಲಿ ಬರ್ನ್ಟ್ ಆಗಿರೋ ಬಾಡಿ ನಮಗೆ ಸಿಕ್ಕಿದೆ. ನಮ್ಮ ಸೋಕೋ ಟೀಮ್, ನಮ್ಮ ಸೀನ್ ಆಫ್ ಕ್ರೈಮ್ ಅಫೆನ್ಸ್ ಟೀಮ್ ಕೂಡ ವಿಸಿಟ್ ಮಾಡಿಬಿಟ್ಟು ಅಲ್ಲಿದ್ದಂತಹ ಎವಿಡೆನ್ಸ್ಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಈಗ ಬಾಡಿ ನಾವು ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡಿದ್ದೀವಿ. ಪೋಸ್ಟ್ ಮಾರ್ಟಮು ಮಾಡಿಬಿಟ್ಟು ಸ್ಟೋರ್ ಮಾಡಿ, ಈಗ ಅವರು ಪರಿಚಯ ಅವ್ರು ಯಾರಂತ ನಮಗೆ ಗೊತ್ತಾಗೋದು ಇಂಪಾರ್ಟೆಂಟು. ಸೊ ಆ ಪ್ರಯುಕ್ತ ನಾವು ಎಲ್ಲ ಕಡೆ ಅದರದ್ದು ಫೋಟೋಸ್ ಎಲ್ಲ ಸರ್ಕ್ಯುಲೇಟ್ ಮಾಡಿ ಮುಂದೆ ಅವ್ರು ಯಾರು ಅನ್ನೋದು ಸಿಕ್ಕಾದ್ಮೇಲೆ ನಾವು ಇದರದ್ದು ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಮನೆ, 3 ಅಂತಸ್ತಿಂದು 2 ವರ್ಷದಿಂದ ಕಟ್ತಾ ಇದ್ದಾರೆ ಅವರು. ಅಲ್ಲಿ ಯಾರು ಲೇಬರ್ಸ್ ಯಾರಿದ್ದರು, ಯಾರು ಕೆಲಸಕ್ಕೆ ಬರ್ತಾಯಿದ್ರು, ಅದು ಕೂಡ ನಾವು ಯಾರಿದ್ದರು ಅಂಥೇಳಿ ಆ ಟೈಮಲ್ಲಿ ನಿನ್ನೆ ಯಾರೂ ಇರಲಿಲ್ಲ, ಯಾರೂ ವರ್ಕರ್ಸ್ ಇರಲಿಲ್ಲ, 2 ದಿನದಿಂದ ರಜೆ ಇದ್ರಂತೆ. ಸೊ ಯಾರಿದ್ದರು, ಯಾರ್ಯಾರು ವರ್ಕರ್ಸ್ ಇದ್ದರು, ಅಕ್ಕಪಕ್ಕ ಯಾರಿದ್ದರು, ಡಾಬಲ್ಲಿ ಯಾರು ಬರ್ತಾಯಿದ್ರು, ಇವೆಲ್ಲ ತನಿಖೆ ಮಾಡಿಬಿಟ್ಟು ನಾವು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸ್ತೀವಿ. ಅದು ಯಾರು ಮಿಸ್ಸಿಂಗ್ ಆಗಿದೆ ಅದು ಕೂಡ ನಾವು ಎಲ್ಲ ಸ್ಟೇಷನಿಂದ ನಮ್ಮ ಇದರಲ್ಲಿ ಮಿಸ್ಸಿಂಗ್ ಪ್ರಕರಣಗಳು ಕೂಡ ನಾವು ಮ್ಯಾಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಲೋಕಲ್ ಮಹಿಳೆಯೇ ಅನಿಸ್ತಾ ಇದ್ದಾರೆ, ಲೋಕಲ್ಲಿ ಅಕ್ಕಪಕ್ಕದವರೇ ಇರ್ಬೋದು ಅಂತ ಅನಿಸ್ತಾ ಇದೆ. ಸೊ ಅದು ಅಲ್ಲಿ ಯಾರೂ ಗಾರ್ಡ್ ಇಲ್ಲ, ಯಾರೂ ಇಲ್ಲ. ಸೊ ಹಾಗಾಗಿ ಅವರು ಆ ಟೈಮಲ್ಲಿ ಈ ಕೃತ್ಯವನ್ನು ಯಾರೋ ಮಾಡಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಸೊ ಅಲ್ಲಿ ಅದೇನು ಗೊತ್ತಾಗಿಲ್ಲ ನಮಗೆ. CCTV ಅಲ್ಲಿ ರೋಡ್ ಸ್ವಲ್ಪ ಹೊರಗಡೆ ಇದೆ, ಔಟ್ಸ್ಕರ್ಟ್ಸಲ್ಲಿ ಇದೆ, 5th ವಾರ್ಡಲ್ಲಿ. ಅಲ್ಲಿ CCTV ನಾವು ಹುಡುಕ್ತಾ ಇದ್ದೀವಿ. ಸಿಕ್ಕ ಮೇಲೆ ಎಲ್ಲ ಥರದ್ದು ನಾವು ಎಲ್ಲ ಆಯಾಮಗಳನ್ನು ಯೋಚಿಸಿ ತನಿಖೆಯನ್ನು ಮುಂದುವರಿಸಿದ್ದೀವಿ. ಸೊ ಆದಷ್ಟು ಬೇಗ ಇದು ನಾವು ಪತ್ತೆ ಮಾಡ್ತೀವಿ. ಆ ಥರದ್ದೇನು ಕಂಡುಬಂದಿಲ್ಲ. ಇಟ್ ಈಸ್ ಕಂಪ್ಲೀಟ್ ಸಿಂಪಲ್ ಪ್ಲೇನ್ ಮರ್ಡರ್ ಇದೆ. ಸೊ ಹಾಗಾಗಿ ನಾವು ಆನ್ ಪ್ರಯಾರಿಟಿ, ಬಿಕಾಸ್ ಶಿ ಈಸ್ ಅನ್ನೋನ್ ಲೇಡಿ, ಆನ್ ಪ್ರಯಾರಿಟಿ ಎಲ್ಲ ಆಲ್ರೆಡಿ ಟೀಮ್ಸ್ಗಳು DSP ನೇತೃತ್ವದಾಗ ಟೀಮ್ಸ್ಗಳು ಮಾಡಿದ್ದೀವಿ. ಆದಷ್ಟು ಬೇಗ ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು. ಲೋಕಲ್ ಅಲ್ಲೊಂದು ಪಕ್ಕನೇ ಒಂದು ಢಾಬಾ ಕೂಡ ಇದೆ, ಅದು ಕೂಡ ನಾವು ವಿಚಾರಣೆ ಮಾಡಿದ್ದೀವಿ. ನಮ್ಮ ಸೋಕೋ ಟೀಮ್, ನಮ್ಮ
ಸೀನ್ ಆಫ್ ಕ್ರೈಮ್ ಅಫೆನ್ಸ್ ಟೀಮ್ ಕೂಡ ವಿಸಿಟ್ ಮಾಡಿಬಿಟ್ಟು ಅಲ್ಲಿದ್ದಂತಹ ಎವಿಡೆನ್ಸ್ಗಳು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದರದ್ದು ಈ ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅದು ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಮನೆ, 3 ಅಂತಸ್ತಿಂದು 2 ವರ್ಷದಿಂದ ಕಟ್ತಾ ಇದ್ದಾರೆ ಅವರು. ಅಲ್ಲಿ ಯಾರು ಲೇಬರ್ಸ್ ಯಾರಿದ್ದರು, ಯಾರು ಕೆಲಸಕ್ಕೆ ಬರ್ತಾಯಿದ್ರು ಅದು ಕೂಡ ನಾವು ಯಾರಿದ್ದರು ಅಂಥೇಳಿ ಆ ಟೈಮಲ್ಲಿ ನಿನ್ನೆ ಸೊ ಯಾರಿದ್ದರು, ಯಾರ್ಯಾರು ವರ್ಕರ್ಸ್ ಇದ್ದರು, ಅಕ್ಕಪಕ್ಕ ಯಾರಿದ್ದರು, ಡಾಬಲ್ಲಿ ಯಾರು ಬರ್ತಾಯಿದ್ರು, ಇವೆಲ್ಲ ತನಿಖೆ ಮಾಡಿಬಿಟ್ಟು ನಾವು ಈ ಪ್ರಕರಣವನ್ನು ಆದಷ್ಟು ಬೇಗ ಭೇದಿಸ್ತೀವಿ.